ಗೈದರು. ಇಂಥ ಸಂದರ್ಭದೋಳು ನಮಗೆ ಹಿಂದು ಮುಂದು ಬಂದು ತಿಳಿಯದಂತಾಯಿತು. ಇಂಥ ವಿಪತ್ಕಾಲದೋಳು ಸಾಕ್ಷಾತ್ ಶಂಕರೇಂದ್ರನೇ ಸಕಲರನ್ನು ಪರಿಪಾಲಿಸುವ ದಯಾನುಭೂತಿ ಅಂತಃಕರಣದಿಂದ ನಮ್ಮನ್ನು ಸಲುಹಬೇಕಲ್ಲದೆ ಇದರಳು ದಾರ ಪ್ರಯತ್ನ ಕಡೆಗಾಣ ನಮ್ಮ ಮಾತೆ ಲೋಕವಿಖ್ಯಾತೆ. ಎಂದು ಮುಖ ಚಂದ್ರ ಬದನೆ ರಾಮಮೋಹನ ಹಂಗಿಗಳಿರಿಯ ಎಂತ ಪರಿ ನೀವು ಎತ್ತು ಗೋಳೆ ಆಡಿದರೆ ಕೇಳುವರಾರು ಯಾಯಿ ಹಂಗಳಿರಿಯ ನಿಮ್ಮ ರೂಪ ಲಾವಣ್ಯ ಸಿಂಗಾರ ಬಣ್ಣಿಸುವುದು ಆದಿಶೇಷನಿಗಾದರೂ ಅಸತ್ಯವಾಗಿರುವುದು. ಬಂಗಾರದ ಕ್ಲೇಶಗಳಂತೆ ಎಸೆಯುವ ನಿಮ್ಮ ಕುಂಭ ಕುಜಗಳಿಗೆ ಕುಂಬಿನ ಪತಿಯಾದ ತುಂಬ ಮಹಾರಾಜನ ಸಲ್ಲತಕ್ಕವನೆಂದು ತಿಳಿಯಲೈನಾರೇ ಯಾರೇ ಹೇ ದುಷ್ಟ ಶುಂಭಾಸುರ ದತ್ತೇಂದ್ರ ಭೂಪಾಲನೆ, ಬಂಡರಂಬಿಯೇ ನಾನೊಂದು ವಚನವನ್ನು ಹೇಳುತ್ತೇನೆ, ಚಿತ್ತಿಟ್ಟು ಕೇಳುವಂತವನ. ಅದು ಏನಿರುವುದು ಚೆನ್ನಾಗಿ ಬಗಳುವಂತವಳಾಗು. ದಕ್ಷೇಂದ್ರ ಭೂಪಾಲನೆ, ನನ್ನ ನುಡಿಗಳ ಮಾತ್ಕರೆದು ಲಾಲಿಸು. ನೀನು ಕೃತಕ ಭಾವದಿಂದ ಜಾರ ಕೋರನಂತೆ ಕುಡಿತವಾದ ತುಚ್ಛ ಮಾತುಗಳನ್ನಾಡಿ ಮಹಾಪತಿರತೆಯಾದ ಸಖಿಯನ್ನು ಈ ರೀತಿ ಸಭೆಯಲ್ಲಿ ಮಾನಭಂಗ ಮಾಡ್ತಾರೆ. ನಿನಗೆ ಭಾರಿ ಗುಣದ ಸತ್ಪುರುಷರು ಹೀಯಾಲಿಸಿದೆ ಬಿತ್ತಾರೆ. ಹಾಗೆ ಅಣ್ಣ ಪರರಂ ಪೀಡಿಸುವ ಪಾಪಿಗೆ ನರಕಂ ಕಡೆಯಲ್ಲಿ ನೀತಿ ಶಾಸ್ತ್ರಗಳಾಗಿ ಇದನ್ನು ಮನಸ್ಸಿಗೆ ತಾರದೆ ಪರ ಸ್ತ್ರೀಯರಿಗೆ ಈ ರೀತಿ ಸಂಕಟ ಕಳಿಸಿದರು. ನಿನಗೆ ನರಕದ ಅಲ್ಲ ಹಣ್ಣು ಹೆಣ್ಣು ಮಣ್ಣುಗಳೇ ಇವು ಮೂರು ಮನ ಬಂಧನಿಗೆ ಬಳಸಿದೆ. ಶತ ಬಂಧುವಿಗೆ ಹಿತ ನುಡಿಯುವ ಸನ್ಮಾರ್ಗದಲ್ಲಿ ತಪ್ಪಿ ನಡೆದರೆ ವಿಪತ್ತು ಕಾಲ ಒದಗಿದ್ದು ನೋಡು ಧನುಜನಾದ ಸುಮ್ಮನೆ ಮಾತಿನಲ್ಲಿ ಸುಮ್ಮನೆ ಅಮ್ಮ ಅಡರಮ್ಮ ಅಮ್ಮ ತಾಯಿ, ನಾನೊಂದು ವಚನವನ್ನು ಹೇಳುತ್ತೇನೆ ಕೇಳುವಂತ. ಅದು ಏನಿರುವುದು ಚೆನ್ನಾಗಿ ಬೇಡುವಂತವಳ. ಶ್ರೀಯಂ
ಪತಿರತ ಭಕ್ತಿಯಳು ಬಾಮಿನಿಯರು ಇಂಥ ಸಂಕಟ ಕಾಲ ಒದಗಿದಾಗ ತಮ್ಮ ಪ್ರಾಣಕಾಂತನ ಪಾದ ಧ್ಯಾನ ತಮ್ಮ ಸ್ವಾಧೀನಕ್ಕೆ ಇರಬೇಕಲ್ಲದೆ ಅನ್ಯಥಾ ನಡೆಯಲಾಗದು. ಕಾರಣ ಪೂರ್ವದಲ್ಲಿ ಭಸ್ಮಾಸೂರನೆಂಬ ರಾಕ್ಷಸನು ಸಾಕ್ಷಾತ್ ಪಾರ್ವತಿ ದೇವಿಯನ್ನು ಬೆಳೆಸಿ ಅಗ್ನಿಗೆ ಆಹುತಿಯಾಗಿಲ್ಲವೇ ತಾಯಿ? ಮತ್ತೇನಾಗಿರುವುದಮ್ಮ? ಹಿಂದಕ್ಕೆ ಕೂಡ ರಕ್ಕಸರು ಸಮುದ್ರ ಮತನ ಕಾಲದಲ್ಲಿ ಶ್ರೀ ಮಹಾವಿಷ್ಣುವಿನ ಕಪಟ ನಾಟಕ ಮೋಹಿನಿಯ ರೂಪವನ್ನು ಧರಿಸಿ ಆ ಸರ್ವದೆತ್ತರ ಮರುಗೊಳಿಸಿ ಅಮೃತವನ್ನು ತಪ್ಪಿಸಿ ಮದ್ಯವನ್ನು ಕುಡಿಸಿ ಅವರ ಮೂಲ ವಂಶ ಮಣ್ಣು ಗುಡಿಸಿ ಬಿಡಲಿಲ್ಲವೇ ತಾಯಿ? ಮತ್ತೇನಾಗಿರುವುದಮ್ಮ? ಇಂಥ 24 ಸಾಕ್ಷಾತ್ ಶಂಕರನ ಅರ್ಧಾಂಗಿನಿಯರಾದ ಜಗನ್ಮಾತೆ ಮಹಾದೇವಿಯನ್ನು ಪ್ರಾರ್ಥಿಸಿದರೆ ನಮಗೂ ನಮ್ಮ ಪ್ರಾಣಕಾಂತನಾದ ಇಂದ್ರನಿಗೂ ಸದಾ ಕಾಪಾಡುವರು. ಇದು ಸತ್ಯವೆಂದಿದ್ದು ತಿಳಿಯಮ್ಮ ಮಾತೆ ಲೋಕವಿಖ್ಯಾತೆ. ಹೇ ಮಂಗದ ಮರ್ಯಾರ್ಯ ಪಾಂಡವಂತಿಯಾರ್ಯ, ನೀವು ಕಂಡಂತೆ ನಿಮ್ಮ ಹಾದಿ ತಪ್ಪಿದ್ದು ಶಬ್ದಗಳನ್ನು ಬಗಳಿದರೆ ಹಿಂದೆ ಮುಂದೆ ನೋಡದೆ ನಿಮ್ಮ ಜಡಿಮುಡಿಗಳನ್ನು ಹಿಡಿದು ಬಾಯಿ ಬಡೆದು ಸರ್ಕಾರ ಎಳೆದೊಯ್ದು ಎಮ್ಮ ಮಂದಿರದೋಳು ಅರಮಂದಿರದೋಳು ತಕ್ಕಂತೆ ಮರ್ರಾತಿ ಕಳೆದು ಬಿಡುವನು ನಾರೇ ಯಾರೇ. ಒಂದು ವಚನವನ್ನು ಹೇಳುತ್ತೇನೆ ಕೇಳುವಂತ. ಅದು ಏನಿರುವದ ಬಗಳುವಂತವಳಾಗು.
ಎಲ್ಲೋ ಅಪ್ಪಯ್ಯನಾದ ಸುಂಬಾಸುರ ಭೂಪಾಲನೆ ಅನೇಕ ಪರಿಪರಿಯಿಂದ ಮೆರೆಯುವ ಅಷ್ಟಭೋಗ ಶ್ರೇಷ್ಠ ಪರಮ ವೈಭವಕ್ಕೆ ಮೆಚ್ಚಿ ನಿಮಗೆ ಅಪ್ಪ ಅಣ್ಣವೆಂದು ವಿನಂತಿಯಿಂದ ಮಾತನಾಡಿದರೆ ಕಡು ಮೂರ್ಖನಂತೆ ರೊಚ್ಚಕ್ಕೆ ಗುರಿಯಾಗಿದೆ. ಅಣ್ಣ, ಇದು ಯಾವ ನೀತಿ ನನಗೆ ಹೇಳು. ಪರ ಸತಿಯರನ್ನು ಬಯಸಿದ ಘಾತಕನ ಅವಸ್ಥೆ ಏನಾಗಿತ್ತಾರೆ ಕಂಚಕ ರಾವಣನ ಗಡ್ಡೆ ಏನಾಯ್ತೆಂಬುವುದನ್ನು ಮರೆತು ನಿನ್ನ ಮೈಸಕ್ಕಿನ ಮರದಲ್ಲಿ ಮುಳುಗಿ ನಮ್ಮ ಸರ್ವ ಸಂಪತ್ತನ್ನು ಸೇರಿಕೊಂಡು ಮತಿವಂತವರಾದ ಮಾನುಣ್ಯರಿಗೆ ಅಪಮಾನ ಗೋಳಾಡಿಸಿದರೆ ಕರ್ತನಾದ ಶಂಕರೇಂದ್ರನು ನಿಮ್ಮ ಹುಚ್ಚುತನಕ್ಕೆ ಮೆಚ್ಚುವನೇ ಅಣ್ಣಯ್ಯನೇ. ಈ ರೀತಿ ಸಂಕಟ ಪಡಿಸಿದರೆ ನಿನಗೆ ನರಕವಾಗುವುದು ತಿಳಿದು ನೋಡು ದುರುಳ ಹೋಗುವೆ ನೀನು. ಅಸುರರೊಳ ಶಿಖಾಮಣಿಯಾದ ಸುಂಬಾಸುರ ನೆಚ್ಚೆಂದ ನಮ್ಮ ಚಕ್ಷುಜ ಕೋಟಿ ದೇವತೆಗಳ ಗಂಧರ್ವ ಶಿಖರಕ್ಕೆ ಸುರಪದೇವೇಂದ್ರ ದಾಂಗಿನಿಯರಾದ ಸತಿದೇವಿಯರು ನಿನಗೆ ನಾನು ಅಪ್ಪರಿ ದುಃಖ ನಿಮ್ಮ ಅಂಗಲಾದ ಮುಗಿಲು ಊಡಿ ಒಡ್ಡಿ ಬೇಡಿಕೊಂಡರು ದುರ್ಸಾದರು ಕರುಣೆ ಬಾರದಲ್ಲ. ಸ್ವರ್ಗಾಧಿಪತಿನಾದ ಇಂದ್ರನ ತೊಂದರೆಗಳು ಬಿಡುಗಡೆಯಾಗಲಿಲ್ಲ. ಇಂಥ ನಿಷ್ಕರುಣೆಲ್ಲ ಪರಸ್ತ್ರೀಯರು ಕ್ಲೇಶ ಪಡಿಸಿದ ಮಹಾರೋಷಕ್ಕೆ ಈಗಲೇ ನಿಮ್ಮ ನಾಟಕ್ಕೆ ಕಾರಣನಾಗಿದೆ. ನಿಮ್ಮ ಅಸುರರ ಕುಲ ದ್ವೇಷ ಮಾಡುವನೆಂಬ ನೇಮವನ್ನು ತಿಳಿದು ನಮ್ಮ ಮಾನವ ಕಾಯಬೇಕಯ್ಯ. ಇಂಥ ಅಸಂಗತವಾದ ನಿಮ್ಮ ಕಣ್ಣಿನನ್ನು ಉದರಿಸುತ್ತ ಗೋಳಾಡುವ ಹೀನೆಯರ್ತಿಗೆ ನಾನು ಬೆರಗಾದೆನು. ಹೇ ಬಂಡ ಮುಂಡೇರ್ಯ, ಬಂಡರಂಡೇರ್ಯ, ನಮ್ಮ ಮಂಗಲವಾದ ಅರಮಂದಿರದೋಳು ಸರ್ವೈಷ ಸೌಭಾಗ್ಯದೊಳಗೂಡಿ ಸಂತೋಷದ ಸಾಗರದ ಎಂಬ ಮಡದಿಯರೋಳು 99 ಜನರೋಳು ಸೇರಿ ಶಿಖಾಮಣಿಯಾಗಿ ಸರಸ ಸುಖದಿಂದ ಉಂಡುಟ್ಟು ಕ್ಷೇಮದಿಂದ ಕಾಲು ಕಳೆಯುವಂತವರಾಗಿರಿ ನಾರಿ ಮಧುರವಯ್ಯಾರಿ. ಹೇ ದುರುಳ ರಕ್ಕಸರಾಯರೇ, ಹೇ ಬಂಡರಂಬಿಯೇ, ಇವರ ಬಲಿಯ ಸೌಭಾಗ್ಯ ಪಟ್ಟಕ್ಕೆ ರಕ್ಕಸನಾಗಿ ನಡೆಯುವ ಶುಂಭನೆ, ಹೇ ದೈತ್ಯ, ಈ ಕೊಡವೆಯ ಮಾನವರು ಸುರರು ಪದ್ಮ ಜಾತಿಯ ಪ್ರತಿರತ ಸ್ತ್ರೀಯರೆಂದು ನಮ್ಮ ಬರ ತಾಯಿ ತಂದೆ ಎನಿಸುವ ನಮ್ಮ ಪ್ರಾಣಪತಿಯಾದ ಇಂದ್ರನನ್ನು ಮತ್ತು ಅವನ ಐಶ್ವರ್ಯವನ್ನು ತಮ್ಮ ಸ್ವಾಧೀನ ಮಾಡಿಕೊಂಡು ಆ ಪತಿನ ಮಾನಕ್ಕೆ ಇಂಥ ನಿಷ್ಕರಣದಿಂದ ಪರ ಸ್ತ್ರೀಯರು ಕ್ಲೇಶ ಪೀಡಿಸಿದ ಮಹಾರೋಷಕ್ಕೆ ಈಗಲೇ ನಿಮ್ಮ ನಾಶಕ್ಕೆ ಕಾರಣನಾಗಿದೆ. ನಿಮ್ಮ ಅಸುರರ ಕುಲ ದ್ವೇಷ ಮಾಡುವನೆಂಬ ನೇಮವನ್ನು ತಿಳಿದು ನಮ್ಮ ಮಾನವವನ್ನು ಕಾಯಬೇಕಯ್ಯ. ಹೇ ಮುಮ್ಮಾರಿಯಾದ ಮರಳ ದಾನವ, ಹೇ ಬಂಡ ಸತ್ಯ, ಇಕೋ ನಿನ್ನ ಮೈ ಕತ್ತಿ ಮಾನ್ಮ ತಲೆಗೇರಿ ಸ್ವಾನ ತಕ್ಕಿನಂತ ಪರದಾಡಿಗಳಿಂದ ಮನಂ ಗುಟ್ಟುತ್ತ ಮಾತನಾಡುವ ದುಷ್ಟ ರಾಕ್ಷಸನೇ, ಹೇ ಬಂಡ ಸ್ತ್ರೀಯರೇ, ನಿನಗ ಏನು ಪರಿಯಿಂದ ಹೇಳಿಕೊಂಡರು ದಾರಿಯು ನಿನ್ನಲ್ಲಿ ಕಾಣಿದೆ. ಹೇ ಬಂಡನಾದ ಧನುಜೆ, ಹೇ ಬಂಡನಾದ ಸತ್ಯ, ನಮಗೆ ರಂಡೆ ಮುಂಡೆಯರೆಂದು ಬೈದು ನಿನ್ನ ನಾಲಿಗೆ ಹೂ ಕತ್ತರ. ಹೇ ಬಂಡ ಸ್ತ್ರೀಯರೇ, ನಿನ್ನ ಕುಲಕೋಟೆ ಔಷಧವು ಹಾಳಾಗಿ ನಿನ್ನ ಕಣ್ಣು ಗುಟ್ಟಿಗಳಿಗೆ ಶಿಶು ಕಾಸಿ ಹಾಕಲಿ. ನಿನ್ನ ಚರಣಗಳಿಗೆ ಹಗ್ಗವು ಬಿಡಿಯಲಿ. ನೀನು ಹತ್ತು ನಾಯಿ ಪಾಲಾಗಿ ಹೋಗಲಿ. ಪತಿವರತರ ಶಪಥವನ್ನು ನೋಡು ನೋಡು ಹಿಡಿ ಹಿಡಿ. ಇನ್ನು ಮೇಲಿನ ಅಂತಃಕರಣವು ತಪ್ಪಿತು ನೋಡು, ಇನ್ನು ಮೇಲಿನ ಹಾಡು. ಎಷ್ಟೊತ್ತಿನವರೆಗೆ ಭ್ರಷ್ಟರಾಜರಿಗೆ ಸಲಿಗೆ ಕೊಟ್ಟು ಕೈ ಕಾಯ್ದಿದ್ದಕ್ಕೆ ಎಂತ ದುಷ್ಟ ನುಡಿಗಳನ್ನು ಆಡುತ್ತಿರುವರು. ಹೇ ಸಾರಥಿ ಎತ್ತಬರುವಂತವನಾಗು.
ಮಾನುಣಿಯರ ಮನದ ಜಂಕನ್ನು ತೆದ್ದುವುದು ಹರಿಹರಿ ಬ್ರಹ್ಮಾದಿಗಳಿಗೆ ಆಗಲಾರದು. ಎಲ್ಲ ಸಹರತಿ ಬೇಡವಂತವರಾಗಲಿ. ಇವರ ನಂಬಿಕೆ ಹಂಬಲವು ಬೇಡ ಬೇಡ. ಈ ಮುಂಡ್ಯರಿಗೆ ಬಾಯಿ ಬಾಯಿ ಬಡಿದು ಗಂಡಗಳನ್ನು ಹಿಡಿದು ದಬ್ಬಿ ನೋಯ್ತಿ ಬಿಟ್ಟು ಬರುವಂತವನಾಗ ದೂತ ಎನ್ನ ಮಾತ ಏನೋ ತಮ್ಮ ಅಪ್ಪಣೆ ಬರ್ಗಾರ 16 ಹೋಗಿ ಬಿಟ್ಟು ಬರ್ತಾರೆ ನೋಡುವಂತವರಾಗಲಿ. गणानिगानप्रीते ऐक्यवामानि मामाय मातङ्गे केङ्किले वरवरण्यसंकारसदने सर्वाणि साधने सत्यकवच मुख्यमन्त्रादिदेवते श्रृङ्खलाकार विद्याङ्गे मातृके मान्यशङ्करिष्यानि यन्दो गीतकिर्वाणपूरिते गौरिगोजननि करनादबिन्दुमन्दिरे मनोम्बुजहंसवरदवैभवे नित्यमुक्तिनिर्मले निरावरणे शिवे शान्तिकान्ते धरुणिधर्मानुगते सावित्री गायत्री गिरजवीश्वात्मकविदोषपापराते
ಶರಣೈತೆ ಸರ್ವಮಂಗಳೆ ಸಚ್ಚಿದಾನಂದೇ ಪರಿಸುಧಾಕಾರಿಯೆಂದು ಚಂಡಿ ಚಂಡೇಶ್ವರಿ ಚತುರಕಾಳಿ ಕೌಮಾರಿ ಕುಂಡಿಲೆ ಕುಟಿಲೆ ಬಾಲೆ ಭೈರವಿ ಭವಾನಿ ಚಾಮುಂಡಿ ಮೂಲಾಧಾರೆ ಮನುವಂದೆ ಮುನಿಪೂಜಿಕೆ ಪಿಂಡಾಂಡಮಯ ಚಂಡಿಕೆ ಮಂಡಲ ಕ್ರಿಯೆ ನಡೆಯ ಚಂಡಿಕೆ ದುರ್ಚಿಪಣಿ ಕುಂಡಿಲೆ ಕುಟಿಲೆ ಮಹೇಶ್ವರಿ ಮನೋನ್ಮನಿ ಜಗನ್ಮಾತೆ ಕಂಡ ಸುಮಂಡನೆ ಗದಾನಿ ಪಾರ್ವತಿ ಪರಮಚಂದ್ರ ಕರಮೂರ್ತಿಯಂದು ವಿಮಲೆ ವಿಖ್ಯಾತೆ ಮಧುಮತೆ ಮುಖ್ಯಮಣಿಯೇ ಸುಮತಿ ಶೂಲರಿತ ಹೈಮವತಿ ಭಾವೆ ಭೋಗಾಕ್ಷಿ ಕಮಲೆ ಕಾತ್ಯಾಯಿನಿ कराळे त्रिपुर विजये गमे दयारस पूरिते अमृते अंबिके अन्नपूर्णे अश्वारूढे शमी शुद्ध शुमवाहिनी शुभकलापेषु श्रमदे पावने पद्ये पाशदे परब्रह्मे उमेश यशुमुखियन्दो श्री शंकरि परा शंकारि परा ಓಮ್ಮ ತಾಯಿಯವರೇ, ಜರದ ಕುಬ್ಬಸವನ್ನು ತಟ್ಟುಕೊಂಡು ಜರದ ಪಿತಾಂಬರನ್ನು ಉಟ್ಟಿಕೊಂಡು ತಲೆಯಲ್ಲಿ ಹೇಮಿ ಕಿರೀಟಗಳನ್ನು ಹಾಕಿಕೊಂಡು ಕೊರಳಲ್ಲಿ ಹೀರ ಹರಾಬಳೆಂದು ಒಪ್ಪುವ ಕರದಲ್ಲಿ ಚಂದ್ರಾಭಗದ ಬಳಿಗಳಿಂದ ಕಾಲಲ್ಲಿ ಪೈತಲಿಗಳಿಂದ ಚಿರವರಣದಲ್ಲಿ ಉಂಗರಗಳಿಂದ ನಡುವಿನ ಒಡ್ಡಾಣಗಳಲ್ಲಿ ಗೆಜ್ಜಿ ಡಾಬಗಳಿಂದ ಹಣಿಯಲ್ಲಿ ಒಪ್ಪುವ ಸಿಂಧೂರ ಗಂಧ ಕಲಿಗಳಿಂದ ಇಂಥ ಅನೇಕ ಆಭರಣಗಳನ್ನು ಧರಿಸಿಕೊಂಡು ಪತಿವರ್ತರಿಗೂ ಮತಿವಂತರಿಗೂ ಬೇಡಿದವರಿಗೆ ಬೇಡಿದ ಶಾಸ್ತ್ರಗಳನ್ನು ಕೊಡುತ್ತಾ ಈ ರಕ್ತ ಖಚಿತವಾದ ಮಂಟಪದಲ್ಲಿ ಬಂದು ಆಗಮಿಸಬರಿದ್ದಾರೆಂದು ಕೇಳಿದರೆ ತಾಯಿ ಪುಣ್ಯದೇವಿ. ಭಣಿಯರೈ ಪೃಥ್ವಿ ತೇಜ ವಾಯು ಅಗ್ನಿ ಆಕಾಶಗಳೆಂಬ ಪಂಚಮಹಾಭೂತಗಳಿಗೆ ಆಧಾರವಾಗಿರಲ್ಪಟ್ಟ ಸೂರ್ಯ ಚಂದ್ರ ನಕ್ಷತ್ರಾದಿಗಳ ದಿನೋರ್ಚಿತ ಪ್ರಭೆ ಥಳಥಳ ಮಾನವೆಂಬರಂಜಿಸುವ ಮಣಿಮುಕುಟ ವಸ್ತ್ರದಿಂದ ಸರ್ವರಿತವಾಗಿ ಕೆತ್ತಿದ ರತ್ನ ಕಿರೀಟದಿಂದ ಪ್ರಜ್ವಲಿಸುವ ಶಿರೋ ಮಸ್ತಕಗಳಿಂದ ಶೋಭಿಸುವ ಪಟ್ಟ ಪಟ್ಟಾವಳಿಗಳಿಂದ ದಟ್ಟಿತವಾಗಿ ಹುಟ್ಟಿರುವ ರತ್ನ ಶ್ರೇಷ್ಠ ಪಿತಾಂಬರಗಳಿಂದ ಜಗಿಸುವಂತೆ ತೋರು ಸ್ವಚ್ಛತಮವಾದ ಪಂಚಮುತ್ತಿನ ಕಂಠಿ ಕಠಾಣು ದ್ವಾರ ಕಟ್ಟು ಕಾಲ್ ಖಡಗ ಋಣಿ ಪೈ ಝಡಂ ಕೃತಿವು ಪಶ್ಚಿಮಾಂತರ ಕರ ಚಕ್ರ ಸಂಭೂತದಿಂದ ಪಡೆಯುವ ನವಮಲ್ಲಿಕಾ ಪಂಚಕ ಶೇಗಂಧಿಕಾ ಶೇವಂತಿಕಾ ಸೌಖ್ಯ ಎಂಬ ಹೂಗಳ ಧನದಂಡಿಗಳು ಘಮಿಸುವವು ಎಲ್ಲ ನಡುವಿನ ಒಡ್ಡಾಣ ವೈಢೂರಗಳಿಂದ ನವಕಾರ್ಮಿಕ ಶೃಂಗಾರದ ಆಯುಧಗಳ ಮೆಟ್ಟಿ ಅಡಿಬಂದಿತ್ತು ಮೃಗಚಿತ ಜಗಚಿತ ಕರ ಸಂಪುಟಿಕದಿಂದ ಕರ ಮುಗಿದು ಶಿರಭಾಜಿ ಭಕ್ತಿಯಿಂದ ಭಜಿಸಿ ಸ್ತುತಿಸಿ
ಕಂಡವರಿಗೆ ದಾರೆಂದು ಕೇಳುವವನು ಮಗುವೇ, ನೀನು ದಾರು ನಿನ್ನ ದೇಹ ರಾಮವೇ. ಹೇಳುವಂತವನಾಗು ಸೇವಕ ಭಯನಾಶಕ. ಹೇಮ ತಾಯಿಯವರೇ, ನಾನು ದಾರು ನನ್ನ ನಾಮಾಂಕಿತವೇನೆಂದರೆ ಮಾಲಗಾರ ಮಲ್ಲಮನೋ, ಶಿವಪುರ ಶಿವಮನೋ, ಸಿದ್ದೂರ ಚೆನ್ನಮನೋ, ಗತ್ತರಿಗೆ ಭಾಗಮನು. ಇಂಥ ತಾಯಿದೇರ ಬಂದು ತೊಟ್ಲಾಗ ಹಾಕಿ ನಾಮ ಇಟ್ಟಿದಂಥ ಎನಗೆ ಸುಂದರ ಸಾರಥಿ ಸಾರಥಿ ಎನಗನ್ನವರು. ತಾವಲಾರು ತಮಗೆ ನನ್ನವರು ತಾಯಿ ಸೌಖ್ಯ ಪ್ರದಾಯಿ. ಸಾರಥಿ ತಾಯಿ ಬೇಳವಂತವರಾಗಿರಿ. ನಾನು ದಾರು ನನ್ನ ನಾಮಾಂಕಿತವೇನೆಂಬುವರಾಗಿ ಕೇಳಿದೆಯಾ? ಹೌದ್ರಿ ತಾಯಿ, ಅದನ್ನೇ ಕೇಳಿದ್ದೇನೆ, ಬೇಳವಂತವರಾಗಿರಿ. ಶ್ರೀಮತ್ವರ ಬ್ರಹ್ಮಾಂಡವ ಕಾಂಡ ಮಂಡಲದೋರು ಅಖಿಲಾಂಡ ಕೋಟಿ ಧ್ರುವ ಮಂಡಲಕ್ಕೆ ದ್ವಾರ ಸ್ವರೂಪವಾದ ಮಹಾಮೇರು ಪರ್ವತ ತ್ರಿಕೋಟಿ ಜಲದ ಶಿಖರಾಗ್ರ ಭಾಗದೋಳು ಮೆರೆಯುವ ರಜತಾದ್ರಿ ಕೈಲಾಸ ದ್ವಾರ ಶ್ರೇಷ್ಠ ಸಭಾ ಮಂದಿರವಾಗಿರಲ್ಪಟ್ಟ ಅಗಣಿತ ಅನರ್ಘ್ಯ ಮಣಿಗಳಿಂದ ಅಲಂಕೃತವಾಗಿ ಪರಿಶೋಭಿಸುತ್ತಿರುವ ತರಾಕ್ರಣಿ ದಾರಮುತ್ತಿನ ಗೊಂಬೆಗಳಿಂದಲೂ ವಿಲಂಚಿ ನಿಲಾಂಪಿನ ಕಲಾತೀರದ ತಲೆಗಳಿಂದಲೂ ಇಂದ್ರ ನೀಲ ಮಣಿಭಟ್ಟಿಗಳಿಂದಲೂ ಮುತ್ತು ಮಾಣಿಕ್ಯ ರತ್ನಗಳಿಂದ ಪರಿಶೋಭಿಸುತ್ತಿರುವ ಸಿಂಹಾಸನ ಪೀಠದಲ್ಲಿ ಕುಳಿತು ನಿತ್ಯಕೃತನಾದ ಗಜಾನನ ಷಡಾಸನ ವೀರೇಶ ನಂದೀಶ ಮೃಗೇಶ ತುಂಗಕರಿ ಸಪ್ತ ಮಾತ್ರೆಗಳು 770 ಅಮರಗಳ ಆಧೀಶ್ವರ 33 ಕೋಟಿ ದೇವಾರು ದೇವತೆಗಳು 1,96,000 ಗಣಂಗೆಗಳು ವಸುಗಳು ಸಾಧುರು ಸಿದ್ಧರು ಗರುಡ ಗಂಧರ್ವ ಪುರುಷರು. ಇದು ಅಲ್ಲದೆ ಮೋಕ್ಷದಾಯಕರು ಬ್ರಹ್ಮ ವಿಷ್ಣು ರುದ್ರಾದಿಗಳು ಸಕಲ ಮಾನವರಿಂದ ಪ್ರತಿನಿತ್ಯ ಪೂಜೆಯನ್ನುಗೊಳ್ಳುತ್ತಿರುವ ಸೃಷ್ಟಿಕರ್ತ ಸದಾಶಿವನ ಮೋಹನ ಅರ್ಧಾಂಗಿನಿಗಳಾದ ಮಹಾದೇವಿಯಂದು ಎಲ್ಲ ಮೂಲ ನಾಮವಿರಬೇಕು. ಸಾರಥಿ ತಾಯಿಯವರೇ ಬೇಳುವಂತವರಾಗಿ. ಇದು ಅಲ್ಲದೆ ಸತಿ ಸತಿ ಅತುರತೆ ನಿತ್ಯ ನಿರಾವರಣೆ ವಾಂಗ್ಮಯೇ ಅನುಯಳೆ ಶರದೆ ಶಾರದೆ ಪರದೆ ಪಾರ್ವತಿ ಹೇಮವತಿ ಭಾವೆ ಕೋಧಾರದಿ ಕಮಲೆ ಕಾತ್ಯಾಯನಿ ಕಾಳಿ ಕರಾಳಿ ಮಹಾಂಕಾಳಿ ಎಂಬ ಅನ್ನಪೂರ್ಣ ಸಹಸ್ರನಾಮಗಳ ಪ್ರತಾಪದಿಂದ ಪ್ರಜ್ವಲಿಸುವ ಕುಂಡ ಪ್ರಚಂಡ ಸಿಂಹಾರೂಢಳಾಗಿ ಈಗೋ ಎಂಬ ಸಹಸ್ರಕರಾಗ್ರವಾಳು ಜಲಪಿಸುವ ಕಠಾರಿ ಖಡ್ಗಯುಕ್ತ ಸಮೇತಳಾಗಿ ಸರ್ವ ಜಗತ್ತಿಗೆ ಪೂಜ್ಯಳ ನೆಲೆಸಿದ ಶತಬಂಧು ಶಂಕರೇಶ್ವರಿ ಸಾಕ್ಷಾತ್ ಅಂಬಾ ಮಹಾದೇವಿ ಎಂದು ಗ್ರಹಿಸಪ್ಪಾನಂದರಾತ್ರಿ ಮಹಾದೇವಿ ಪರ ಶಂಕರಿ ಪರ ಶಂಕರಿ ಪರ ಅಂಬಾ ಮಹಾದೇವಿ ಆದ್ರೆ ಬಳಿತಾಯ್ತು, ನನಗಾದ್ರೂ ತಿಳಿದು ಬತ್ತು. ಈ ಕುಳಿತಂತ ಸಭಿಕರಿಗಾದ್ರೂ ಭವ ಆನಂದಕರವಾಗಿ ಹೋಯಿತು. ಆದರೆ ತಮ್ಮ ದೇವಲೋಕವನ್ನು ಬಿಟ್ಟು ಈ ನೆರೆದ ಸಭಾ ಮಂದಿರಕ್ಕೆ ಬಂದ ಕಾರ್ಯಾರ್ಥವು ಏನೆಂಬುದಾಗಿ ಕೇಳಿದನು ತಾಯಿ ಪುಣ್ಯದೇವಿ. ಸಾರಥಿ ಮಹಾತಾಯಿ, ನಮ್ಮ ಕೈಲಾಸ ಮಂದಿರವನ್ನು ಬಿಟ್ಟು ಈ ಸಭಾ ಮಂಟಪಕ್ಕೆ ವಿಜಯ ಮಾಡಿದ ತಾತ್ಪರ್ಯವೇನೆಂಬುದಾಗಿ ಕೇಳಿದೆಯಾ? ಹೌದ್ರಿ ತಾಯಿ, ಅದನ್ನೇ ಕೇಳಿದ್ದೇನೆ, ಬೇಳುವಂತವರಾಗಿರಿ. ಈ ದಿನ ಕೈಲಾಸ ಮಂದಿರದೋಳು ಶಂಕರೇಶ್ವರನ ಕೂಡ ಹರ್ಷ ಚಿತ್ತಳಾಗಿ ಕುಳಿತ ಸಮಯದ ಅಮರಾವತಿಯ ಗಂಧರ್ವ ಸತಿಪತಿಗಳಾದ ದೇವೇಂದ್ರ ಮತ್ತು ಸತಿದೇವಿಯರು ಎನ್ನನ್ನು ಕುರಿತು ಬಹು ಸಂತಾಪದಿಂದ ಸ್ತುತಿಸಿದ ಸಲುವಾಗಿ ಭಕ್ತರ ರಕ್ಷಣೆಗೋಸ್ಕರ ಬರೋಣವಾಯಿತು ಕಂಡೆಯ ಸಾರಥಿ ಸಾಧಿಸಲಿಯ ಪ್ರೀತಿ. ಬಂದರೇನು ಚಿಂತೆಗಳ ತಾಯಿ, ಮುಂದೆ ನಮ್ಗೆ ಏನಾಗ್ತದೆ ಎಂದು ಇಲ್ಲೇ ಮೋಟ್ ಮಾಡುವಂತವರಾಗಿ. ಹೇ ರಾಜ, ಅಕ್ಬರ
ಕುದುರೆಗೆ ಆಳುತ್ತಿಲ್ಲ, ಕುಂಬಿನಿಗೆ ನೆಲೆಯಿಲ್ಲ, ಕುಂಕೆ ಮಾತಿಲ್ಲ, ಸಂಭ್ರಮಕ್ಕೆ ಸರಿಯಿಲ್ಲ, ಗಂಭೀರಕ್ಕೆ ಗಂಟಿಲ್ಲ. ನಿಮ್ಮಂತ ರಾಜನನ್ನು ಈ ಜಂಬುದೀಪದಲ್ಲಿ ನಾನು ಕಂಡಿಲ್ಲ. ಚಕ್ರದಾವರ್ತಿಕ, ಶಂಖಭೂಷಣ, ಕಂಕಣ, ಕಾಲುಗಡಗ, ಬೆಂಕಿಯೊಳು ಅಪ್ಪತ್ತಿರುವ ಹಕ್ಕಿಯೋಳು ಗರಡದಂತೆ, ದಿಕ್ಕಿನೊಳಂದರಂತೆ, ಸಿಕ್ಕಿಯೋಳು ತಂದರಂತೆ ಮುಕ್ಕಣ್ಣ ಮಾಡುವ ಮೂರು ಲೋಕವನ್ನು ದಾರಿಂದ ಕೇಳಿದ ರಾಜ ರವಿಗೌಡ ತೇಜ. ದೇವ ಬೇಡುವಂತವರಾಗಿರಿ. ಗುಡಿ ಕುಡಿಸುವ ಘೋರ ಗಂಭೀರನಾದಕ್ಕೆ ಅಂದದೆ ಅಲಕದೆ ತೀರನಾಡಿ ಕೇಳುವ ವೀರಾದಿ ವೀರರಿಗೆ ಯಾರು ನಿನ್ನ ಹೆಸರು ಹೇಳುವಂತವನಾಗು. ಇಲ್ಲದಿದ್ದರೆ ನೀರು ಕುಡಿಯುತ್ತೇನೆ. ನೋಡಲೇ ಸೇವಕ ಹೇ ರಾಜ, ನಾಲ್ವಾರು ನನ್ನ ನಾಮಾಂಕಿತವೆಂದರೆ ಕಾಳಪ್ರಮಗ ಧೂಳಪ್ಪ ತಾಳಿಕೋಟಿಗೆ ಹೋಗಿ ಬ್ಯಾಳಿ ಖರೀದಿ ಮಾಡಿಕೊಂಡು ಹಳ್ಳಳ್ಳಿ ವ್ಯಾಪಾರ ಮಾಡುವಂತಹ ನನಗೆ ಸುಂದರ ಸಾರಥಿ ಎರಗನ್ನವರು ತಾಮದಾರಿಂದ ಕೇಳಿದರೆ ದೇವ ಮಾನಭಾವ. ತಾಮದಾರಿಂದ ಕೇಳಿದ್ದೇನೆ, ಬೇಡುವಂತವರಾಗಿರಿ. ಇಕೋ ಎನ್ನ ರುಚಿಕತೆ ಎಂಬ ಉಡಬಾರ್ದು ಚಕ್ಕನ ಹೊತ್ತು ಮಾತ್ರಕ್ಕೆ ಸಮರ್ಥವಂ ಸೇರ್ಕಟ ಮಾಡು. ಇಕೋ ಎನ್ನ ಉಕ್ಕಡವಾದ ಬಾಲಕನ್ನ ತಟ್ಟನ ಮುಟ್ಟಿ ಅಪ್ಪಳಿಸಿದರು. ದೃಷ್ಟಿ ಬಳಿದು ಭಾಗವಾಯಿತು. ನೋಡ್ರಿಯಾ ಸಾರಥಿ? ನೋಡಿದ್ದೇನೆ, ಬೇಡುವಂತವರಾಗಿರಿ. ಎಂತ ಜಗಕ್ಕೆ ಹಮ್ಮು ಕಂಬಿಸುವ ಮತ್ತಾಣಿಗಳ ಮತ್ತಕ್ಕರಿದು ಬಹು ಶಿಸ್ತಿನಿಂದ ಭೂಮಿಗೆ ಕೆಳಗೆ ಕಿರ್ರೆಂದು ಬೇಡಮ ಆದ ಜಗನ್ಮಾತೆ ಮಾನವಾದ ಶಿವ ಮಹಾರಾಜನೆಂದು ತಿಳಿಯಲೈ ಸಾರಥಿ. ಪ್ರೀತಿ ಜಗನ್ನ ಮಾತೆ ಸಿಂಹವಾದರೆ ಒಳಿತಾಯ್ತು, ನನಗಾದ್ರೂ ತಿಳಿದು ಬಂತು. ಈ ಕುರಿತಂತ ಸಭಿಕರಿಗಾದ್ರೂ ಆನಂದಕರವಾಗಿ ತೋರಿತು. ಆದರೂ ತಮ್ಮ ಕೈಲಾಸ ಮಂದಿರ ಬಿಟ್ಟು ನಡೆದ ಸಭಾ ಮಂದಿರಕ್ಕೆ ಬಂದ ಕಾರಣವು ಏನೆಂಬುದಾಗಿ ಕೇಳಿದರೆ ದೇವ ಪ್ರಭಾವ. ದೇವಿ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದ್ರಿ ದೇವ, ಅದನ್ನೇ ಕೇಳಿದ್ದೇನೆ, ಬೇಡುವಂತವರಾಗಿರಿ. ನನ್ನ ಪಾಲಕನಾದ ರತ್ನ ಛತ್ರಿ ಚಾಮರಾಜ ವಿದ್ವಿಧಿ ಎಂಬ ಮಾನಿಕದ ಒಂದು ಕೋಟಿ ಬ್ರಹ್ಮಾಂಡವ ರಚಿತವಾದ ಕೈಲಾಸಾಧಿಪತಿ ಶಂಕ ಅರ್ಧಾಂಗಿನಿಯಳಾದ ಅಂಬಹ ಮಹಾದೇವಿ ಸಂಗಡ ಬರೋಣವಾಯಿತು. ಸಂಡೆಯ ಸಾರಥಿ ಪ್ರೀತಿ ಬಂದರೇನೋ ಚಿಂತಿಲ್ಲ, ಇಲ್ಲೇ ಮಾಡುವಂತವರಾಗಿರಿ. ಏನೂ ಇಲ್ಲ. ಹೇ ರಾಜ, ತಮ್ಮ ಅಮರಾದಿಗಳಿಗೆ ಕರಲು ಕಟಾರವಾದ ಸೈಗಂದಿಮ ಧನಿಯಿಂದ ಓಡಿ ಸೈ ಐತರುತ್ತ ಬೇಕರ ಬ್ರಹ್ಮದೋಷ ಪೂಜಿತ ಪ್ರಭಾಕರ ಪತಿಕರ ನಿತ್ಯ ಸುಖಂಕರ ಬೇಕರ ಶತಸಮುದ್ರ ಮುದ್ರ ಆಗಿದ ಬಲವತ್ರ ರಭುತ್ರಯವ ಛತ್ರಜಿತ ಇಂದ್ರ ಕೋಪಟೋಪಾಸರಂತಿ ರಂಗಮಂಟಪದಲ್ಲಿ ಬಂದವರಿಗೆ ತಾರೊಂದು ಕೇಳಿದರೆ ದೇವ ಮಾನಭಾವ. ಹೇ ರಾಜ, ನಾಲ್ವಾರು ನನ್ನ ನಾಮಾಂಕಿತವೆಂದರೆ ಇಲ್ಲಿ ಬಂದು ಹೋದ ರಾಜರು ರಾಜ ಸ್ತ್ರೀಯರನ್ನು ಮತ್ತು ಮನಮನೆಗಳನ್ನು ವಿಚಾರ ಮಾಡುವಂತ ನನಗೆ ಸಾರಥಿ ಅನ್ನವರು ಸಾಮುದಾರಿಂದ ಕೇಳಿದರೆ ದೇವ ಅನ್ನಭಾವ. ದೇವ ಬೇಡುವಂತವನಾಗು. ಸೇವೆಯನ್ನು ಮಾಡುವ ಮನುಷ್ಯ ಮಹಾರಾಜ
ಉಳಿದಂತ ಜನರಿಗೆ ಆದ್ರೂ ಬಹು ರಂಗಕರವಾಗಿ ತೋರಿತು ಇಲ್ಲೇ ಮಾಡುವಂತದ್ದಾಗಿದೆ. ನಮೋ ನಮೋ ಓಂಕಾರ ಚರಣಿ ಸದಾನಂದ ಚರಣಿ ಶ್ರೀಪುರ ಹರಿಯೇ ಶರಣಾಗತಿಯೇ ದಯ ಕುಟುಂಬ ನಿಮ್ಮ ಪಾದ ಪದ್ಮಗಳಿಗೆ ಅಭಿನಂದಿಸುವನು ತಾಯಿ ಹೇಳ್ತಿದ್ದರಾಯ. ಆಹೇ ಕಂದನಾದ ಎಂದೇ ಭೂಪಾಲನೆ ಅಮ್ಮ ತಾಯಿಯವರೇ ಕೇಳುವಂತವರಾಗಿ ಈ ವ್ಯಾಳ ನಿಮ್ಮ ಶಿಲೆಗೆ ಬಂದ ವ್ಯತೆ ಸಾಗುತ್ತಿರಬಹುದು. ಕಂದ ನಿಮ್ಮೊಂದು ಉಳಿಯದೆ ಬೇಡುವಂತವನಾದ ಭೂಪ ತುರವಿಗೆ ದೀಪ. ಅಮ್ಮ ತಾಯಿ ಆಹೇ ಎಂದ ಕಂದನೆ ನಾವೊಂದು ವಚನವನ್ನು ಹೇಳುತ್ತೇನೆ ಕೇಳುವಂತವರಾಗಿರಿ. ಅದೇನೆಂದು ಚೆನ್ನಾಗಿ ಬೇಡುವಂತವನಾದ ಆಹೇ ಭೂಪಾಲನೆ ಈಗ ಬಂದಿರುವಂತ ನಮ್ಮ ಪೂರ್ವಜದ ಕರ್ಮದ ಫಲವು ಎತ್ತಲಿಂದಾಗಿರಬೇಕು. ಮೈಸಾಸೂರನೆಂಬ ದುಷ್ಟ ರಕ್ಕಸನಿಂದಕ್ಕೆ ದಾಳಿ ಮಾಡಿದಾಗ ನಿಮ್ಮ ಪಾದ ಅಂತ ಕರುಣದಿಂದ ಸರ್ವ ಸೌಭಾಗ್ಯದಿಂದ ಈ ಹೊತ್ತಿನವರೆಗೆ ಕಾಲ ಕಳೆಯುವುದರ ಒಳಗಾಗಿ ಆಯೇ ಜಗನ್ಮಾತೆ ಆಹೇ ಎಂದ ಕಂದನೆ ಅತಿ ಕಠಿಣ ಮಾನವರಾಗ ನೀಚ ದಾನವರಾಗ ತುಂಬರಿ ಎಂಬ ಘೋರ ರಕ್ಕಸರು ನಮ್ಮ ಅಮರಾವತಿಯನ್ನು ಚರಿತ್ತರ ಬೈದು
ಸರ್ವಾಧಿಕಾರ ತಮ್ಮ ಸ್ವಾಧೀನ ಪಡೆದುಕೊಂಡರು ತಾಯಿ. ಎಲ್ಲ ಶ್ರೇಷ್ಠ ಸತಿಯರಾದ ಸತಿರಂಬಾದಿಗಳ ಮಾನಭಂಗಗೊಳಿಸಿ ವಿಧ ವಿಧಕ್ಕೆ ಗುರಿ ಮಾಡಿದರು ತಾಯಿ. ಇದು ಎಂಥ ಅಪಘಾತವು, ಎಂಥ ದುರ್ಭಾಗ್ಯವೂ ದಿನ ದಿನ ನೋಡಿರುತ್ತದೆ. ದೀನ ದಯಾಳವಾದ ಕರುಣಾನದಿ ಆ ಕೂಳರನ್ನು ವಹಿಸಿ ಎಮ್ಮನ್ನು ಪರಿಪಾಲನೆ ಮಾತೆ ಜಗತ್ ವಿಖ್ಯಾತ. ಆಹೇ ನಂದನಾಕ್ಷಣಿಯಾದ ಇಂದ ಭೂಪಾಲವೇ ಕೇಳು. ಅಮ್ಮ ತಾಯಿಯವರೇ ಬೇಳುವಂತವರಾಗಿರಿ. ಆ ಕಡುಕೂಳರಾದ ನಿಶಂಬರೆಂಬ ತರುಜಾಪರನು ಈಗೋ ಎಂದ ಕೈಯಲ್ಲಿರುವ ಕಟ್ಟಿಲ್ಲ ಅವರ ಶಿರೊಂಬ ಛೇದಿಸಿ ನಿನಗೆ ಸಂತೋಷವನ್ನುಂಟು ಮಾಡಬೇಕು. ನೀನೇನು ಚಿಂತೆ ಮಾಡಬೇಡ ಕಂಡೆಯ ಎಂದ್ರಲೇ ಬಹು ಮಾಜಿತನೆ. ಇದು ಸತ್ಯವೆಂದು ತಿಳಿಕಂಡ ಇಲ್ಲ ಮನಸ್ಸಿಗೆ ಆನಂದ. ಆಯೇ ಅಡಿದಮ್ಮ, ಆದಿ ಬ್ರಹ್ಮರನ್ನು ಪಡೆದವಳು ನೀನು. ಅವರವರ ಪಟ್ಟವು ಅವರವರ ಸಾವಿರದಲ್ಲಿ ತರುವುದಾಗಿ ಮತ್ತು ಆ ಕೂಳ ರಾಕ್ಷಸರಾದ ಸುಮ್ಮನೆ ಮೊದಲಾದ ರಾಕ್ಷಸರನ್ನು ಸಂಹರಿಸಬೇಕು. ಈ ಪಟ್ಟಣವು ಯಾವತ್ತು ಜನರನ್ನು ಪರಿಪರಿಂದ ಗೋಳಾಡಿ ಕನಿಷ್ಠತನದಿಂದ ಆ ಕೂಳ ದೈತರು ಉತ್ತಮ ಮನಸ್ಸಿಗೆ ಬಂದಂತೆ ಮೆರೆಯುತ್ತಿರುವರು. ಆ ನೀಚ ಧನುಜಾದಿಗಳಿಗೆ ನಿಮ್ಮ ಸಂಭ್ರಮದ ಸೊರಗಿನದಿಂದ ಅವರ ಶಿರಗಳನ್ನು ಹರಿಗಡಿದು ಕುಮ್ಮರಿಗೆ ಇಳಿರಿ ಎಂಬ ತಳಂತರಕ್ಕೆ ಅಪ್ಪಣೆಯನ್ನು ಕೊಟ್ಟು ನಮ್ಮನ್ನು ಕಾಯಬೇಕು ತಾಯಿ ಪುಣ್ಯದೇವಿ. ಆಹೇ ಸಮಾನಸ್ಥ ವೈ ಸಂಪಯೋನಿಯಾದಿಗಿಂದ ಭೂಪಾಲನೆ ಕೇಳು. ಅಮ್ಮ ತಾಯಿ ಬೇಳುವಂತವರಾಗಿರಿ. ಆ ಕಡುಕೂಳದ ಕಟನೆ ಕಾಲ ಮೃತ್ಯುವಿನಂತೆ ಶರಾಯುತ್ತಮಂತನು ಅಸುರರ ಪಡೆಯನ್ನು ಬಹು ಗಣದಿಂದ ಯಾವಪ್ಪರ ಕಟ್ಟಿದೆ. ನೀನೇನು ಸಂತೋಷಿಸುವಂತವನಾದ ಕಂಡ್ಯ ಎಂದಲೇ ಬಹು ಮಾಜುತನೆ. ಆಯೇ ಆಹೇ ಹೇಮಕಳ್ಳಾದ ಗಿರಿಜೇಶ್ವರಿ, ನಿಮ್ಮ ದಿವ್ಯಂತಕರಣವು ನೋಡಿ ನಮಗೆ ಬಂದ ಅನುಚಿತ ಕಷ್ಟವನ್ನು ದೂರ ಮಾಡಿ ಸಕಲ ನಿತ್ಯಕರಾದ ದೇವತೆಗಳು ಮತ್ತು ಅಷ್ಟು ದಿಕ್ಪಾಲಕರು ಕೂಡ ಸದಾ ಸಾಗರದಲ್ಲಿ ಮೂಳಿಸುವ ಭಾರ ನಿಮ್ಮದು, ಅನ್ಯತನ ಇಲ್ಲ. ಆಹೇ ಜಗನ್ಮಾತೆ, ಆಹೇ ಎನ್ನ ಕಂದನೆ, ಆ ಸುಂಬರ ಪೀಳಿಗೆ ಸಹಿತ ಉಳಿಸದಂತೆ ಆ ಬಂಡರ ಚೆಂಡಾಡಿ ನಮಗೆ ಸಂತೋಷಗೊಳಿಸಮ್ಮ ಜನರೇ ಜಗನ್ಮೋಣಿ. ನೀನೇನು ಭಯಗೊಳ್ಳದಿರು ಭೂಪಾಲನೆ. ಆಹೇ ಪರ್ವತ ರಾಜ್ಯನ ತನಯದಲ್ಲಿ ಉದ್ಭವಿಸಿದ ಗಿರಿಸುತಿಯಾದ ಮಹಾದೇವರೇ, ಈಗೋ ನಿಮ್ಮ ಪಾದ ಪದ್ಮಗಳಿಗೆ ಅಭಿನಂದಿಸಿದೆ. ಇಂದು ನೀವು ನಮಗೆ ಸಾಕ್ಷಾತ್ ಪ್ರತ್ಯಕ್ಷವಾಗಿ ಕಾಣಬೇಕಾದರೆ ಪೂರ್ವ ಜನ್ಮದ ಪುಣ್ಯಕ್ಕೆ ಎಣೆಯಿಲ್ಲ. ಏ ತಾಯಿ, ಆಹೇ ಎನ್ನ ಮಗಳೇ, ಇಂದು ನೀವು ಕಣ್ಣು ಮುಚ್ಚ ಗಿರಿಸುತಿಯಾದ ಮಹಾದೇವರು, ಈಗ ನಿಮ್ಮ ಪಾದ ಪದ್ಮಗಳಿಗೆ ಅಭಿನಂದಿಸಿವೆ. ತಾಯಿ, ಇಂದು ನೀವು ನಮಗೆ ಸಾಕ್ಷಾತ್ ಪ್ರತ್ಯಕ್ಷವಾಗಿ ಕಾಣಬೇಕಾದರೆ ಪೂರ್ವ ಜನ್ಮದ ಪುಣ್ಯಕ್ಕೆ ಎಣೆಯಿಲ್ಲ. ಏ ಅಮ್ಮ ತಾಯಿ, ಈ ನೀವು ಕಣ್ಣು ಮುಚ್ಚಿದ ಕ್ಷಣವೇ ಜಗತ್ತೆಯೂ ಪ್ರಳಯ ಆಗುವುದು. ನೀವು ಕಣ್ಣು ತರಿದ ಕ್ಷಣವೇ ಜಗತ್ತೆಯೂ ಸೃಷ್ಟಿಯಾಗುವುದು. ಇಂಥ ಮೈಮೆಳೆಯಾದ ದ್ರಾಕ್ಷಣಿ ಈಗ ನಮಗೆ ಬಂದಂತ ವಿಪತ್ತನ್ನು ದೂರ ಮಾಡಿ ನಮಗೆ ಅಪಮಾನಗೊಳಿಸಿದ ನಿಸುಂಬರೆಂಬ ನೀಚರನ್ನು ವಧಿಸಿ ಅವರ ಕುಲಕೋಟಿ ಅಂಶವನ್ನು ನಿರಂಶ ಮಾಡಿ ನಮ್ಮ ಭಾಗ್ಯಕ್ಕೆ ತಿರುಗೊಳಿಸಮ್ಮ ಜನನಿ ಸೌಖ್ಯಪ್ರಭಾಯಿ. ಆಹೇ ಮೋಹನ ಕುಮಾರಿಯಾದ ಸತಿದೇವಿ, ಅಮ್ಮ ತಾಯಿ ಕೇಳುವಂತವರಾಗಿ ನಿನಗೆ ಕಲ್ಯಾಣವಾಗಲಿ ಹೇಳಿ. ನಿನಗೆ ಬಂದ ವಿಪತ್ತನ್ನು ನಾಶಗೊಳಿಸಿ ನಿನಗೆ ಸಂತೋಷಪಡಿಸಿದೆ. ನೀನೇನು ಚಿಂತೆ ಮಾಡಬೇಡ ಕಂಡಿಯಾ ಎನ್ನ ಮಗಳಾದ ಸತಿದೇವಿಯೇ ಮಾತಿನಲ್ಲಿ ಪ್ರವೀಣಿಯೇ. ಅಮ್ಮ ತಾಯಿ, ಆಹೇ ಎನ್ನ ತಂದಳೆ, ಆ ನೀತ ನಿಸುಂಬನ ಮಾತು ಕೇಳಿ ಚಂದ ಮುಂಡನ ಕದರು ಎನ್ನ ಗಂಡನನ್ನು ಬಂಧಿಸಿ ಜಂದೂರಿಯಮ ಜಡಿದು ಕರ್ಪರರ ಕಾವಲನ್ನು ಇಟ್ಟಿದರು. ಅಮ್ಮ ತಾಯಿ, ತಮ್ಮ ಮನಸ್ಸಿಗೆ ಬಂದಂತೆ
ಅಲಕ್ಷಿಸದಿಂದ ನುಡಿದು ನಮ್ಮನ್ನು ಹೊರಗೆ ಹಚ್ಚಿದರು. ತಾಯಿ ತಮ್ಮ ಮನಸ್ಸಿಗೆ ಬಂದಂತೆ ಅಲಕ್ಷಿಸದ ನುಡಿದು ನಮ್ಮನ್ನು ಹೊರಗೆ ಹಚ್ಚಿದರು. ನೋಡಮ್ಮ ಮಾತೆ ಮನದೊಳಗೆ ಪ್ರೀತಿ. ಆ ಹೇ ಸಂದರ್ಭ ನಾಯಕಿಯಾದ ಸತಿದೇವಿಯೇ ಕೇಳು. ಅಮ್ಮ ತಾಯಿ ತೇಳುವಂತವಳಾಗು. ಆ ಕಡುದುರುಳನಾದ ನಿಸುಂಬರೆಂಬ ರಕ್ಕಸರದು ಈ ಗೋವೆಂಬ ಕೈಯಲ್ಲಿರುವ ಕಟ್ಟುವೆಲ್ಲ ಅವರ ಸೆರಬಮ್ಮ ಆಕಾಶಕ್ಕೆ ಹಾಕಿ. ನೀವೇನು ಚಿಂತೆ ಮಾಡಬೇಡ ಕಂಡಿಯ ಎನ್ನ ಮಗಳೇ, ತನ್ನ ಮಗಳಾದ ಸತಿದೇವಿಯೇ ಮಾತುಲ್ಲ ಪ್ರವೀಣಿಯೇ. ಅಮ್ಮ ತಾಯಿ ಆ ಹೇ ಎನ್ನ ಕಂಗಳೇ, ನಿನ್ನ ಮಗಳೆಂದು ಭಾವಿಸಿಕೊಂಡು ನಡೆಯುವ ಜಗನ್ಮಾತೆ ತ್ರಿಭುವನದಲ್ಲಿ ಯಾರಾದರೂ ನಿನ್ನ ಪಾದ ಧ್ಯಾನ ಪಾರಾಯಣ ಗೈವರು ಸತ್ಪುರುಷರು ನೀಚರೆಂದು ಹೊಂದುವ ನಿಂದ ಸರಳ ದೋಷ ಗೊಯ್ಯುವ ಒದಗಿರ್ಪ ಕಾಲದೋಳು ಅವರನ್ನು ಉದ್ಧರಿಸಿ ಸತ್ಕೀರ್ತಿಗೆ ಪ್ರಸಿದ್ಧಳಾಗಿ ಜಗನ್ಮಾತೆ ದುರ್ಜನರಿಗೆ ಮಹಾರಿ ಮರ್ದನಳಾದ ಮಾದೇವಿ ಬಹು ಜಾಗೃತಿಯಿಂದ ಆ ನೀಟ ರಕ್ಕಸರ ಅಂಶವನ್ನು ನಿರಂಶ ಮಾಡಿ ನಮ್ಮ ಭಾಗ್ಯಕ್ಕೆ ತಿರಗೊಳಿಸಮ್ಮ ಜನನಿ ಸೌಖ್ಯ ಪ್ರದಾಯಿನಿ. ಆ ಹೇ ಭಕ್ತ ಪುರಿತಳಾದ ಸತಿದೇವಿಯೇ ಕೇಳು. ಅಮ್ಮ ತಾವೇ ತೇಳುವಂತವರಾಗಿರಿ. ಈಗೋ ಎಲ್ಲ ಕೋಪ ಟೋಪವ ಕೊಂಬಿನಿಯ ಪತಿಯರಾದ ಸುಂಬರ ಮೇಲೆ ಕೇಳುತ್ತಿರಬಹುದು. ನೀನು ತಡ ಮಾಡುವ ಮುಪ್ಪ ಕಾರುತಿಯ ನೆತ್ತಿ ಕರ್ಪೂರ ವೀಳೆಯನ್ನು ಕೊಡು. ತತ್ಕ್ಷಣದಲ್ಲಿ ಆ ವೈರಿ ಪಡೆಗಳನ್ನು ನಾಶಗೊಳಿಸಿ ನಿನಗೆ ಸಂತೋಷಗೊಳಿಸಿದರು. ಕಂಡೆಯ ಎನ್ನ ಮಗಳಾದ ಸತಿದೇವಿ ಅಂಬೂಜ ಜಯ ಜಯ ಅಂಬೂಜ ಜಯ ಜಯ ಪ್ರಮಾಣಂಬಗೆ ಜಯ ಮಗಳಂಬಿಕೆಗೆ
ನಮೋ ನಮೋ ನಾರಾಯಣಿ. ಧೀರತರವಾದ ಕರ್ಪೂರ ಆರುತಿ, ಮಂಗಳ ಆರುತಿ ದಪ್ಪದ ನಿನ್ನ ಪಾದಕ್ಕೆ ಬೆಳಗಿದೆ. ಜಯೇಶ್ವರಿ ಜಯ ಜಯ ಮಂಗಳ ಆರುತಿ ಬೆಳಗಿದೆ. ಜಯೇಶ್ವರಿ ಜಯದಿಂದ ಆ ನೀತ ರಕ್ಕಸದ ಹವಳಿಯನ್ನು ನಾಶಗೊಳಿಸಿ ಕೇಶವ ಸ್ವರೂಪಿಣಿಯೇ ಇಂದ್ರನಿಗೆ ಪರಮ ಸಂತೋಷವನ್ನು ಕೊಟ್ಟು ರಕ್ಷಿಸು ಎಂದು ನವರತ್ನದ ಮಾಲೆಯನ್ನು ಶೋಷಿಸಿ ಮಾತೆ ನಿನ್ನ ಮಹಿಮೆಯನ್ನು ಪಗಳಲಿಕ್ಕೆ 1000 ನಾಲಿಗೆ ಉಳ್ಳ ಆದಿಶೇಷನಿಗಾದರೂ ಅಸಾಧ್ಯವಾಗಿರುವುದು. ಜನನಿ ಮದಹಂದ ಮೈಸಾಸುರನ ಮರ್ಧನಿ ಹೇ ದೇವಾದಿ ಭೂಭಾರನಾದ ಇಂದ್ರ ಕುಮಾರನೇ, ಅಮ್ಮ ತಾಯಿಯವರೇ ಕೇಳುವಂತವರಾಗಿರಿ. ನೀನು ನಿನ್ನ ವೃಂದ ಸಮೇತವಾಗಿ ಈ ಹಿಮಾತ್ರಿಕಂದರದು ಸ್ವಸ್ಥ ಚಿತ್ತನ್ನಾಗಿ ಕುಳಿತುಕೊಳ್ಳು. ಆ ನಿನ್ನ ಕಡುವೈರುಗಳ ಕುತ್ತಿಯನ್ನು ಈ ನಿನ್ನ ಕರ ಚಕ್ರದಿಂದ ಕತ್ತರಿಸಿ ಗಜಗಾಮಿನಿಯರಾದ ದೇವತಾಂಗ ಸ್ತ್ರೀಯರಿಗೂ ಮತ್ತು ನಿನ್ನ ಪತ್ನಿಯರಾದ ಸತಿ ರಂಬೆ ಓರ್ವರು ಸೇರಿ ಮುತ್ತೈದರ ಮಾಂಗಲ್ಯವನ್ನುಂಟು ಮಾಡುವುದು. ಇದು ಅನ್ನ ಅಭಯವನ್ನು ತಿಳ್ಕೊಂಡ ನಿನ್ನ ಮನಸ್ಸಿಗೆ ಆನಂದ. ಏನು ತಿಳಿದಿಲ್ಲ ತಾಯಿ.